ನಮಸ್ತೆ ಗೆಳೆಯರೇ, ಇವರು ಸೋರನ್ಸಿ ಬಾಬು ಅಂತ. ನಮಸ್ಕಾರ ಸರ್. ನಾವು ಸೋರನ್ಸಿ, ಇದು ವರ್ತೂರು ಹೋಬಳಿ, ಬೆಂಗಳೂರು ಪೂರ್ವ ತಾಲೂಕಿಗೆ ಬಂದಿದ್ದೀವಿ. ಇವರು ನಮ್ಮ MMB ಪ್ರಾಡಕ್ಟ್ನ ಸುಮಾರು ಒಂದು 4 ರಿಂದ 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ಇವರು ಟೊಮೆಟೊ, ಕ್ಯಾಪ್ಸಿಕಮ್ಮು, ಹೀರೆಕಾಯಿ, ಸೋರೆಕಾಯಿ, ಹಾಗಲಕಾಯಿ ಎಲ್ಲ ಬೆಳೀತಾರೆ. ಇವರು ಯಾವ ಥರ ನಮ್ಮ ಪ್ರಾಡಕ್ಟ್ ವರ್ಕ್ ಆಗುತ್ತೆ, ಈ ಬೆಳೆ ಈಗ ಟೊಮೆಟೊ ಅಲ್ವಾ, ಎಷ್ಟು ದಿನದ ಬೆಳೆ ಸರ್ ಇದು? ಇದು 2 ಕೊಯ್ಲಾಗಿದೆ ಸರ್. 65 ದಿನ ಆಗಿದೆ. 65 ದಿನ ಆಗಿದೆ. 65 ದಿನ ಅಂದರೆ ನೀವು ಬಿಸಿಲಲ್ಲಿ ಉಣಿದ್ದೀರಾ? ಫುಲ್ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ನಾಟಿ ಮಾಡಿದ್ದೀರಾ? 38 ಡಿಗ್ರಿಯಲ್ಲಿದ್ದಾಗ ನಾಟಿ ಮಾಡಿದ್ರು. ಇವರು ವೈರಸ್ ಗಿಡ ಇಲ್ಲ, ಮತ್ತು ಇದು ರೋಗ ಇಲ್ಲ, ವೈರಸ್ ಎಲ್ಲೂ ಇಲ್ಲ ಸರ್. ರೋಗ ಇಲ್ಲ, ಗಿಡ ಸಾಯೋದಿಲ್ಲ. ಪ್ರತಿಯೊಂದು ಸಮಗ್ರ ಕೃಷಿಯಿಂದ ಮಾಡಿದ್ದೀರಾ ನೀವು. ಕೆಮಿಕಲ್ಲು ಬಳಸ್ತೀರಾ, ಆರ್ಗಾನಿಕ್ಕು ಬಳಸ್ತೀರಾ, ಸ್ವಲ್ಪ ಪ್ರಮಾಣದಲ್ಲಿ ಕೆಮಿಕಲ್ ಬಳಸ್ತೀವಿ. ಯಥೇಚ್ಛವಾಗಿ MMB ಅವ್ರದ್ದು ಗೇರ್ ಸಿಸ್ಟಮ್ನ ಬಳಕೆ ಮಾಡ್ತಾ ಇದ್ದೀರಾ. ತುಂಬ ಸಂತೋಷ ಆಗಿದೆ. ನಿಮ್ಗೆ ಏನೇನು ಇದರಿಂದ ಅನುಕೂಲ ಆಗಿದೆ, ಯಾವ ಥರ ಬಳಸಿದ್ದೀರಾ ಸ್ವಲ್ಪ ತಿಳಿಸಿದ್ದೀವಿ. ನಾವು ನಾಟಿ ಮಾಡಿದ ಒಂದು 8-10 ದಿನದಲ್ಲಿ ಗೇರ್ 1 ಮತ್ತು ರಿಚೀಲ್ಡು ಟಿಂಚ್ ಮಾಡಿದ್ವಿ ಸರ್. ಟಿಂಚ್ ಮಾಡಿದ್ಮೇಲೆ ಒಂದು 2-3 ದಿನಕ್ಕೆ ಹೊಸ ಬೇರು ಬಂದು ಗಿಡ ಅಂಟ್ಕೊಂತು. ಮತ್ತು ಆಮೇಲೆ 4 ದಿನಕ್ಕೆ ಗೇರ್ 1 ಬಿಟ್ಟು 4 ದಿನಕ್ಕೆ ಗೇರ್ 2ನ ಮತ್ತು ರಿಚೀಲ್ನ ಮತ್ತೆ ಟಿಂಚ್ ಮಾಡಿದ್ವಿ. ಅದಾದಮೇಲೆ ಗಿಡ ಚೆನ್ನಾಗಿ ಅಂಟ್ಕೊಂಡು ಸುಳಿ ಚೆನ್ನಾಗಿ ಬಂತು. ಆಮೇಲೆ ಮತ್ತೆ ಗೇರ್ 1 ಟಿಪ್ಪಲ್ಲಿ ಬಿಟ್ಟಿದ್ವಿ. ಗಿಡ ಸತ್ತಿಲ್ಲ ಆವಾಗ? ಗಿಡ ಎಲ್ಲೂ ಸತ್ತಿಲ್ಲ, ಬಿಸಿಗೆ ಗಿಡ ಸತ್ತಿಲ್ಲ. ಒಂದು ಗಿಡನೂ ಸತ್ತಿಲ್ಲ, ಚೆನ್ನಾಗಿ ಅಂಟ್ಕೊಂಡಿತ್ತು. ಮತ್ತು ನೀವು ಸ್ಪ್ರೇಗಳು ಎಷ್ಟು ಯಾವ ಥರ ಮಾಡ್ತಾ ಇದ್ದೀರಾ? ಸ್ಪ್ರೇ ನಾವು ತುಂಬ ಕಡಿಮೆ ಸರ್. ಒಂದು ನೋಡಿ 2 ತಿಂಗಳ ಬೆಳೆಗೆ ಒಂದು 3 ರಿಂದ 4 ಸ್ಪ್ರೇ ಕೊಟ್ಟಿದ್ದೀವಿ. ಈ ಎಷ್ಟು ಎಕರೆ ಇರೋದು ಇದು ನಿಮಗೆ? ಎಲ್ಲ 3 ಎಕರೆ ಇದೆ ಸರ್. 3 ಎಕರೆಗೆ ಒಂದು ಸ್ಪ್ರೇಗೆ ಎಷ್ಟು? ಒಂದು ಸ್ಪ್ರೇಗೆ 1 ಎಕರೆಗೆ ಸೊಳ್ಳೆ ಮತ್ತು ತ್ರಿಪ್ಸು ಎಲ್ಲದಕ್ಕೂ ಒಂದೇ ಔಷಧಿ ಬರುತ್ತೆ. ಇವಾಗ ಸಿಮಿಡೋಸು, ಎಕ್ಸ್ಪೋನೋಸು, ಈ ಥರ ಅದು 3 ಸ್ಪ್ರೇ ಕೊಟ್ಟಿದ್ದೀವಿ ಅಷ್ಟೇ. 3 ಸ್ಪ್ರೇಗೆ ಬೆಳೆ ಬೆಳೆದಿದ್ದೀವಿ. ಮತ್ತು ಇನ್ನೊಂದು, ಈಗ ನೀವು ಬೇರೆದು ನೋಡಿದ್ದೀರಲ್ವ, ಬೇರೆ ತೋಟಗಳು ನೋಡಿದ್ದೀರಾ, ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಕಾಣುತ್ತಾ ನಿಮಗೆ? ಕಾಣುತ್ತೆ ಸರ್. ಎಲ್ಲ ನಾವು ಫೋನ್ ಮಾಡಿ ಕೇಳ್ತಾರೆ, ನಿಮ್ಮದು ಟೊಮಾಟೊ ಹೆಂಗಿದೆ, ಚೆನ್ನಾಗಿದೆ ಅಂದರೆ ಅವರೇ ಆಶ್ಚರ್ಯ ಪಡ್ತಾರೆ. ಏನು ಹೋದ ವರ್ಷನೂ ಚೆನ್ನಾಗಿ ಬೆಳೆ ಮಾಡಿದ್ದೀರಾ, ಈ ವರ್ಷನೂ ಏನು ನಿಮ್ಮದು ಪ್ಲಾನ್ ಏನು ಅಂತ ನಾವು ಹೇಳ್ತಾ ಇದ್ದೀವಿ ಸರ್. MMB ಪ್ರಾಡಕ್ಟ್ ಅವ್ರದ್ದು ಗೇರ್ ಸಿಸ್ಟಮ್ ಬಂದಿದೆ. ಗೇರ್ 1 ರಿಂದ ಗೇರ್ 5ವರೆಗೂ ನೀವು ವಾರಕ್ಕೆ 2 ಸರಿ, ನಾವು 3 ಕ್ಯಾನ್ ಬಿಡ್ತೀನಿ, ಅವ್ರಿಗೆ 2 ಹೇಳ್ತಾ ಇದ್ದೀನಿ ಸರ್. ಯಾಕೆಂದರೆ ಅವರು ನೋಡ್ತಾರೆ. 4 ಸರಿ ಕೊಟ್ಟಿದ್ದೀನಿ ಸರ್. ಗೇರ್ 1 ರಿಂದ 5ವರೆಗೂ 4 ಶೆಡ್ಯೂಲ್ ಮಾಡಿದ್ದೀರಾ. ಮತ್ತು ನೀವು ರೂಟ್ ಸಿಸ್ಟಮ್ ತೋರಿಸೋಣ ಬನ್ನಿ. ಬನ್ನಿ ನೋಡಿ, ಇದು ಸ್ವಲ್ಪ ಇದಾಗಿದೆ, ಆದರೂ ನೋಡಿ ಹೆಂಗಿದೆ ಕಾಯಿ, ಫ್ಲವರಿಂಗು ಮತ್ತು ಫ್ರೂಟ್ ಕಾಯಿ ಹೆಂಗಿದೆ ನೋಡಿ. ಇದು ನೋಡಿ, ಮತ್ತು ನೋಡಿ ಬೇರು ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಹೊಸ ಬೇರು ನಾವು ಬಿಡ್ತಾ ಇದ್ರೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ಬೇರು. ರೂಟ್ ಸಿಸ್ಟಮ್ ಚೆನ್ನಾಗಿದೆ. ಇದು ಅಷ್ಟೇ ನೋಡಿ, ಪುಡಿ ಆಗಿದೆ ಮಣ್ಣು ಅಲ್ವಾ? ನೋಡಿ ಸರ್, ಗೊತ್ತಾಗುತ್ತೆ. ಹೊಸ ಬೇರು ಬರ್ತಾ ಇದ್ರೆ ಆಟೋಮೆಟಿಕಾಗಿ ಹೊಸ ಚಿಗುರು ಬರ್ತಾ ಇರುತ್ತೆ. ಮಣ್ಣು ಅಷ್ಟೇ, ನೆಲ ನೋಡಿ ಎಷ್ಟಾದರೂ ತೊಡ್ಬೋದು, ಆ ಥರ ಇದೆ ಅಲ್ವಾ? ಫುಲ್ ಹುಡಿಯಾಗಿದೆ ಸರ್ ಮಣ್ಣು, ಪುಡಿ ಆಗಿದೆ. ಅದಕ್ಕೆ ಈ ಆರ್ಗ್ಯಾನಿಕ್ಕು ಏನು ವರ್ಕ್ ಆಗುತ್ತೆ ಅಂದರೆ ನೋಡಿ, ಇದೆ ನೀವು ಕೊಡ್ತಾ ಇರ್ತಕ್ಕಂಥ ಫರ್ಟಿಲೈಸರ್ನ ತೆಗೆದುಬಿಟ್ಟು ಗಿಡಕ್ಕೆ ಕೊಡುತ್ತೆ ನೋಡಿ. ಎಲ್ಲ ನೋಡಿ ಯಾವ ಥರ ಇದೆ, ಒಂದೇ ಇದೆ. ಮತ್ತು ಫ್ರೂಟ್ ಸೆಟ್ಟಿಂಗು ಮತ್ತು ರೂಟ್ ಸೆಟ್ಟಿಂಗು ನೋಡಿ ಸರ್, ದಪ್ಪ ಬರ್ತದೆ ನೋಡಿ. ಗಿಡದಲ್ಲಿ ಕಾಯಿ ನೋಡಿ, ಈ ಒಂದು ಗಿಡದಲ್ಲಿ ಕಾಯಿ ಇಲ್ಲಿ ತೋರಿಸಿ ಸರ್ ನೋಡಿ. ಕಾಯಿ ತೋಟ ಎಲ್ಲ ಹಾಗೆ ಇದೆ, ಹೆಂಗಿದೆ ನೋಡಿ ಅಲ್ವಾ? ಮತ್ತು ಸ್ಟೆಮ್ ನೋಡಿ ಸರ್, ಆಲ್ಮೋಸ್ಟು ಸ್ಟೆಮ್ 65 ದಿನದಿಂದ 70 ದಿನ ಗಿಡ ಸ್ಟೆಮ್ ಬರ್ತದೆ. ಮತ್ತೆ ನಿಮಗೆ ಫ್ಲವರ್ ಡ್ರಾಪಿಂಗ್ ಇಲ್ಲ? ಫ್ಲವರ್ ಎಲ್ಲೂ 99% ಫ್ಲವರ್ ಡ್ರಾಪ್ ನೋಡಿ. ಫ್ಲವರ್ ಹೆಂಗೆ ಬರ್ತಾ ಇದೆ ಅಲ್ವಾ? ಎಲ್ಲ ಇದೆಲ್ಲ ತೋರಿಸ್ತೀವಿ ಅದಕ್ಕೆ. ಬರೀ ಕಾಯಿ ಎಲ್ಲ ಗಿಡನೂ ಒಂದೇ ಥರ ಕಾಣುತ್ತೆ.
ನೋಡಿ ರೈತ ಬಾಂಧವರಿಗೆ ಇನ್ನೊಂದು ತಿಳಿಸ್ತೀನಿ ನಾನು. ಇದು ಸಾಯಿಲ್ ಡಾಕ್ಟರ್ ಮೈಕ್ರೋಬ್ಸ್. ಇಲ್ಲಿ ಪ್ಲಸ್ ಇರುತ್ತೆ, ಸಾಯಿಲ್ ಅಂತಿರುತ್ತೆ, ಡಾಕ್ಟರ್ ಅಂತಿರುತ್ತೆ, ಮೈಕ್ರೋಬ್ಸ್ ಅಂತಿರುತ್ತೆ, ಈಕೋ ಫ್ರೆಂಡ್ಲಿ ಅಂತಿರುತ್ತೆ, ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ. ಈ ಥರ ಕ್ಯಾನ್ ನೋಡಿಬಿಟ್ಟು ತಗೊಳ್ಳಿ. ಈಗೆಲ್ಲ ಡೂಪ್ಲಿಕೇಟ್ ಎಲ್ಲ ಬರ್ತಾಯಿದೆ. ತುಂಬ ಜನ ಅದು ಇದೇ 1, 2, 3 ಅಂತ ಕೊಡ್ತಾಯಿದ್ದಾರೆ. ಏನೇನೋ ಮಾಡಿ ಏನೇನೋ ಮೋಸ ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಇರುತ್ತೆ, ಇಲ್ಲಿ 2 ಅಂತ ಇರುತ್ತೆ, 1 ಅಂತ ಇರುತ್ತೆ, ಇಲ್ಲಿ ಸೈಡಲ್ಲಿ ಇರುತ್ತೆ. ಇದನ್ನು ನೋಡಿಕೊಂಡು ರೈತರು ದಯವಿಟ್ಟು ತಗೊಳ್ಳಿ. ನೋಡಿ ಇಲ್ಲಿ ಸೈಡಲ್ಲಿ ಇರುತ್ತೆ, ನೋಡಿ ಇಲ್ಲಿರುತ್ತೆ ಬಯೋ ಗೇರ್ ಅಂತಿರುತ್ತೆ. ಬಯೋ ಗೇರ್ 1, 2, 3, 4, 5 ಅಂತಿರುತ್ತೆ. ಮತ್ತು ಇದಿದೆ ಸಿಂಬಲ್ ಇರುತ್ತೆ. ಈ ಸಿಂಬಲ್ಲೆಲ್ಲ ನೋಡಿಬಿಟ್ಟು ರೈತರು ಕೇಳಿಬಿಟ್ಟು ಪಡ್ಕೊಳ್ಳಿ. ನ್ಯಾನೋ ಟೆಕ್ನಾಲಜಿ ಅಂತಿರುತ್ತೆ. ಮತ್ತು ಲೈಸೆನ್ಸ್ ನಂಬರ್ ಕೂಡ ಇರುತ್ತೆ, ನಮ್ಮ ಕಂಪನಿಯಲ್ಲಿ ಲೈಸೆನ್ಸ್ ನಂಬರು. ಇದನ್ನೆಲ್ಲ ನೋಡಿ ಪಡ್ಕೊಳ್ಳಿ. ತುಂಬ ಡೂಪ್ಲಿಕೇಟ್ ಸರ್, ನಾನು ಯಾವುದೋ 1, 2 ಅಂತ ಕೊಟ್ಟರು ಅಂತಾರೆ ಕೆಲವರು ರೈತರು. ಕೆಲವು ರೈತರು ಇಲ್ಲ ಸರ್ ಏನೋ ಕೇರ್ ಅಂತ ಕೊಡ್ತಾರೆ ಅಂತಾರೆ, ಏನೇನೋ ಹೇಳ್ತಾ ಇದ್ದಾರೆ. ನೋಡಿಕೊಂಡು ನೀವು ದಯವಿಟ್ಟು ಈ ಸಿಂಬಲ್ನ ತಗೊಂಡು ಉಪಯೋಗಿಸ್ಕೊಂಡು ಒಳ್ಳೆ ಬೆಳೆ ಬೆಳ್ಕೊಳ್ಳಿ. ಮತ್ತು ಕೊನೆಯದಾಗಿ ನಮ್ಮ ಬಾಬು ಅವರು ಈ ಪ್ರಾಡಕ್ಟ್ ಬಗ್ಗೆ ನೀವು ಸಿಂಪಲಾಗಿ ಹೇಳಿ ಸರ್, ಯಾವ ಥರ ಇವಾಗ ಮುಂಚೆ ನಮ್ಮ ಹಿರಿಯರ ಕಾಲದಲ್ಲಿ ಕೊಟ್ಟಿಗೆ ಗೊಬ್ಬರ, ಹಸು ಗೊಬ್ಬರ ಅಂತ ಹಾಕಿ ಬೆಳೆ ಮಾಡ್ತಾಯಿದ್ರು ಸರ್. ಇವಾಗ ಏನಾಗಿದೆ, ಟೆಕ್ನಾಲಜಿ ತುಂಬ ಸಿಂಪಲ್ ಆಗಿದೆ. ನಾವು ಯಾವ ಥರ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ತೀವೋ ಅದ್ರ ಬದಲಾಗಿ ಅದರಿಂದ ಏನಾಗುತ್ತೆ ಅಂತ ಮಣ್ಣಲ್ಲಿರೋ ಪ್ರತಿಯೊಂದು ಜೀವಾಣುಗಳು, ಎಕ್ಸಾಂಪಲ್ ಎರೆಹುಳ ಅಂತ ಹೇಳಿದ್ರೆ ಸಾಕು ರೈತರಿಗೆ ಅರ್ಥ ಆಗುತ್ತೆ. ನಾವು ಎರೆಹುಳನ ಭೂಮಿನಲ್ಲಿ ಚೆನ್ನಾಗಿ ಜೀವಿಸ್ಬೇಕು ಅಂದರೆ ಈ ಗೇರ್ ಸಿಸ್ಟಮ್ 1ರಿಂದ 5 ಬಿಟ್ಟರೆ ಅದು ಮಣ್ಣನ್ನು ಪರಿವರ್ತನೆ ಮಾಡುತ್ತೆ ಸರ್. ಮಣ್ಣನ್ನು ಯಾವ ಥರ ಪರಿವರ್ತನೆ ಮಾಡುತ್ತೆ ಅಂತ ನಾವು ಹಾಕಿರೋ ಕೆಮಿಕಲ್ ಫರ್ಟಿಲೈಸರ್ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಅದನ್ನು ರೀಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿರ್ತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟ್ಸು, ಬೋರಾನ್ ಆಗಿರ್ಬೋದು, ಮೆಗ್ನೀಷಿಯಮ್ಮು, ನೈಟ್ರೋಜನ್ನು, ಫಾಸ್ಫರಸ್, ಪೊಟ್ಯಾಸ್ ಎಲ್ಲ ಬೆಳೆಗೆ ಏನು ಬೇಕೋ ಅದನ್ನು ತೆಗೆದುಕೊಡುತ್ತೆ ಸರ್, ಗಿಡಕ್ಕೆ ಕೊಡುತ್ತೆ. ಇನ್ನೊಂದು ಏನಂದರೆ ರೈತರು ತಿಳ್ಕೊಬೇಕಿದು, ಇದು ಬಂದು ಮೈಕ್ರೋಬ್ಸ್, ಜೀವಾಣು ಔಷಧ, ಜೀವಾಣು ಗೊಬ್ಬರ. ಈ ಜೀವಾಣು ಗೊಬ್ಬರ ಈ ಪ್ಲ್ಯಾಂಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಎಲ್ಲ ಗಿಡನೂ ರೆಸಿಸ್ಟೆನ್ಸ್ ಪವರ್ ಬರುತ್ತೆ, ನಿಮಗೆ ರೋಗ ಕಡಿಮೆ. ನೀವು ಸ್ಪ್ರೇ ಹೇಳಿದ್ರಲ್ಲ 3 ಸ್ಪ್ರೇಗೆ ಬೆಳೆ ಬೆಳೆದ್ಬಿಟ್ಟು ಅಂತ. ನಾವು ರೋಗ ಬಂದರೆ ತಾನೇ ಸರ್ ಸ್ಪ್ರೇ ಕೊಡಬೇಕು. ಹೌದು, ನಾವೇನು ಮಾಡ್ತೀವಿ ಅಂದರೆ ಯಾವುದಕ್ಕೂ ಒಂದು ಸೊಳ್ಳೆ ಅದು ಇದು ಬಾರ್ದೇ. ಇವತ್ತು ಡೇಟ್ ಹೇಳಿ ಸರ್. ಇವತ್ತು 5ನೇ ತಾರೀಕು ಜುಲೈ 2024. ಈ ಡೇಟಲ್ಲಿ ನೋಡಿ ಎಲ್ಲ ರೈತರು ಟೊಮೆಟೊ ಬೆಳೆದಿರೋ ಅವರು ನೋಡ್ಕೊಳ್ಳಿ ಈ ತೋಟ ಹೆಂಗಿದೆ. ಬೇಸಿಗೆ ಬೆಳೆ ಸರ್ ಇದು. ನಾವು 20ನೇ ತಾರೀಕು ಏಪ್ರಿಲಲ್ಲಿ 2024 ಲಾಸ್ಟ್ ಇಯರ್ ಹಾಕಿದ್ರಲ್ವ? ಲಾಸ್ಟ್ ಇಯರ್ ಸೇಮ್ ಸೀಸನ್ ಹಾಕಿದ್ರು, ಒಳ್ಳೆ ದುಡ್ಡು. ಇವರು ರೈತರು ನೋಡಿ, ಅದಕ್ಕೆ ನಿಮ್ಗೆ ಹೇಳೋದಕ್ಕೆ ರೆಗ್ಯುಲರಾಗಿ ಬಳಸಿ. ನಿಮ್ಮ ನೆಲನೂ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರ, ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಈ ಬೆಡ್ಡಲ್ಲಿ ನಾವು 3 ಬೆಳೆ ಮಾಡಿದ್ರೇನು ಮಣ್ಣು ಅದೇ ಥರ ಹುಡಿಯಾಗಿರುತ್ತೆ. ಅದೊಂದು ಹುಡಿಯಾಗೇ ಇರುತ್ತೆ. ನಾವು ಮತ್ತೆ ಟೊಮಾಟೊ ತೆಗೆದು 2 ಬೆಳೆ ಮಾಡ್ತೀವಿ ಇದರಲ್ಲಿ ತಿರುಗಿ. ಮಣ್ಣಿನ ಮತ್ತೆ ನಾವು ಇದಕ್ಕೆ ಬಳ್ಳಿ ಬೆಳೆ, ಹೀರೆಕಾಯಿ, ಹಾಗಲಕಾಯಿ ಆ ಥರ ಬೆಳೆ ಚಪ್ರ ಇರೋದ್ರಿಂದ ಬಳ್ಳಿ ಬೆಳೆ. ಮತ್ತೆ ಆಮೇಲೆ ಆ ಬೆಳೆ ಆದಮೇಲೆ ಇನ್ನೊಂದು ಬೆಳೆನೂ ಆಗ್ತದೆ. ಇದೇ ಬೆಳೆ 3 ಬೆಳೆ ತೊಗೊಳ್ತೀವಿ. 1 ವರ್ಷ ಇರುತ್ತೆ ಸರ್. 1 ವರ್ಷ ಒಂದೇ ಬೆಳೆಯಲ್ಲಿ ಒಂದೇ ಬೆಡ್ಡಲ್ಲಿ 3 ಬೆಳೆ ತೊಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸು. ನಾವು ನಿಮಗೆ ಧನ್ಯವಾದ ಹೇಳ್ಬೇಕು ಸರ್. ನಮಗೆ ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದೆ. ನಾವು ವ್ಯವಸಾಯನೇ ಬಿಟ್ಬಿಡ್ಬೇಕು ಅನ್ನೋ ಸ್ಟೇಜಿಗೆ ಬಂದಿದ್ವಿ. ನೆಮಿಟೋಡ್ಸ್ ಜಾಸ್ತಿ ಬರ್ತಾಯಿತ್ತು, ವಿಲ್ಟ್ ಜಾಸ್ತಿ ಬರ್ತಾಯಿತ್ತು. ಏನು ಬೆಳೆ ಮಾಡಿದ್ರು ಒಂದು ಕೈಗೆ ಬರೋಷ್ಟೊತ್ತಿಗೆ ಏನೋ ಒಂದು ಪ್ರಾಬ್ಲಮ್ ಆಮೇಲೆ ಗಿಡ ಕಿತ್ತಾಗಬೇಕು ಅನ್ನೋ ಸ್ಟೇಜಿಗೆ ಬರ್ತಾಯಿತ್ತು. 4-5 ವರ್ಷದಿಂದ ಇನ್ನೂ ವ್ಯವಸಾಯದ ಮೇಲೆ ತುಂಬ ಆಸೆ ಆಗ್ತಾಯಿದೆ ಸರ್. ನಮಗೆ ನಿಮ್ಮ ಪ್ರಾಡಕ್ಟ್ ಬಂದಾಗಲಿಂದ ಖುಷಿಯಾಗಿದ್ದೀವಿ ಸರ್. ಬೆಳೆನೂ ಸಿಗ್ತಾ ಇದೆ, ಮಾರ್ಕೆಟಲ್ಲಿ ಕ್ವಾಲಿಟಿ ಇದೆ ಸರ್, ಅದೊಂದು ಅಡ್ವಾಂಟೇಜ್ ಇದೆ. ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನೋಡಿ ಗೊತ್ತಾಗುತ್ತೆ. ಈ ಕಾಯಲ್ಲಿ ಈ ಥರ ಶೈನಿಂಗ್ ಇದೆ. ಹಾರ್ವೆಸ್ಟ್ ಮಾಡಿದಾಗ ತುಂಬ ಕಾಯಿ ಸೈಜು ಶೈನಿಂಗ್ ಮಚ್ಚೆ ಅನ್ನೋದು ಬರಲ್ಲ. ಮತ್ತು ಸುಪ್ರೀಮ್ ಯೂಸ್ ಮಾಡ್ತೀವಿ ನಿಮ್ಮದು, ಅದರಲ್ಲಿ ಕಾಯಿ ಮಚ್ಚೆ ಬರಲ್ಲ, ಗಜ್ಜಿ ಬರಲ್ಲ, ಫ್ಲವರ್ ಡ್ರಾಪಿಂಗ್ ಆಗಲ್ಲ. ಎಲ್ಲದಕ್ಕೂ ನಿಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿ. ಇವರು ನಮ್ಮ ಕಂಪ್ನಿ ಎಲ್ಲ ಪ್ರಾಡಕ್ಟು ಯೂಸ್ ಮಾಡಿ 4 ವರ್ಷದಿಂದ ಸುಮಾರು ಬಳಸ್ಕೊಂಡು ಬಂದಿದ್ದಾರೆ.
ಈಗ ಅಲ್ಲಿ ಟೊಮೊಟೊನು ಇದು ಮಾಡಿದ್ದೀರಲ್ವಾ, ಅಲ್ಲಿ Harvest ನೋಡೋಣ ಹಾರ್ವೆಸ್ಟ್ ಮಾಡಿದ್ದೀರಾ. ಸರಿ ಮತ್ತು ನಮ್ಮ ಕ್ಯಾನ್ಗಳೆಲ್ಲ ಬಳಸಿದ್ದೀರಲ್ವಾ, ಅದನ್ನು ಒಂದು ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಇದು ಹೈಬ್ರಿಡ್, ಅದು ನಾಟಿ ಕ್ರಾಸ್ ಅಲ್ಲ? ಹೌದು.